Anyone? GST or goods and service tax? Okay. ನೋಡ್ರಲ್ಲೇ ಡೆಫಿನಿಷನ್ಸ್ ನೋಡಿದ್ರಿ. ಡೆಫಿನಿಷನ್ಸ್ ಫಸ್ಟ್ ಡೆಫಿನಿಷನ್ ಏನಿತ್ತು, GST ಅಂದ್ರೇನು ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದ, GST means it's a tax on goods and service or both. It excludes ಹೌದಲ್ಲ, on the or both ಅಂತದ ಇಲ್ಲ, excludes alcoholic liquor for human consumption. Correct? Then ಆಮೇಲೆ ಎಲ್ಲಿ ಹೋದ್ವಿ ನಾವು, goods. What is goods? Goods the first characteristics ಏನಿರ್ಬೇಕು, definitely supply of goods and services. Tax on supply ಇಲ್ಲಿ ಬರಬೇಕು, supply of goods and services. Good. ಹೇಳ್ರಿ, what is goods ಅಂದ್ರೆ ಏನು, what exactly the goods? The first ಏನಿರ್ಬೇಕು, it should be the movable. ಫಸ್ಟ್ ಏನಿರ್ಬೇಕದು, ವಾಟ್, ಓಕೆ, ಹೆಂಗಿರ್ಬೇಕದು, it should be the movable one. Correct? And excludes actionable claim and excludes actionable claim and money. ಓಕೆ, ಇದ್ರೊಳಗು ಓಲ್ಡ್ ಮನಿ ನಡೆಯಂಗಿಲ್ಲ. ಓಲ್ಡ್ ಮನಿ ಏನಾಗ್ತದೆ, ಗೂಡ್ಸ್ ಆಗ್ತದೆ ಓಲ್ಡ್. ಅಂಡ್ ಇನ್ಕ್ಲೂಡ್ಸ್, ಓಕೆ, ಅಂಡ್ ಗ್ರೋವಿಂಗ್ ಕ್ರಾಪ್, ಗ್ರಾಸ್. ಕರೆಕ್ಟ್? ಅಂಡ್ ನೆಕ್ಸ್ಟ್ anything forming part of land, ಹೌದಾ ಇಲ್ಲ, forming plot of land and which to be severed. ಹೌದು? yes or no? Okay, ಇಂಥವಕ್ಕೆ ಏನಂತ ಕರಿತೀವಿ ನಾವು, on, okay, like this. Okay, we are going to call it as a, okay, ಏನಂತ ಕರಿತೀವಿ ನಾವು, we are going to call it as a goods. Today we will discuss about what is the service. Goods ಗೊತ್ತಾತ್ ನನಗೆ. Okay, we were discussing about the goods and service tax. ಇದ್ರೊಳಗ ಫಸ್ಟ್ ಗೂಡ್ಸ್ ಗೊತ್ತಾತು. then what is the services ಅಂದ್ರೆ ಏನು? ಓಕೆ, ಸಿಂಪಲ್ ನೋಡ್ರಲ್ಲ, ಸರ್ವಿಸಸ್ ಮೀನ್ಸ್ ಅಂದ್ರೆ ಏನು, ಇಟ್ಸ್ ಇಂಟ್ಯಾಂಜಿಬಲ್ ಪ್ರಾಪರ್ಟೀಸ್ ಬರ್ತದೆ. ಇಟ್ಸ್ ಲೈಕ್ ಇಂಟ್ಯಾಂಜಿಬಲ್ ಪ್ರಾಪರ್ಟೀಸ್ ಅಂದ್ರೆ ಏನು, ಹೆಂಗಂದ್ರ ಸರ್ವಿಸಸ್ ಅಂದ್ರೆ ಏನು, ಓಕೆ, ಸರ್ವಿಸಸ್ ಮೀನ್ಸ್ anything other than goods. ಹೆಂಗಪ್ಪ, if A and B is something he is giving by using the skills, okay, he is providing some benefits ಯಾರಿಗೆ, to B, then that is the service. ಯಾವುದು? something ನೋಡ್ರಿ, ಫಸ್ಟ್ ಎಜುಕೇಶನ್ದಾಗ ಟೀಚಿಂಗ್ ಬರ್ತದೆ. ಒಬ್ಬ ಟೀಚರ್ ಅದಾರ and ಇಲ್ಲಿ ಸ್ಟೂಡೆಂಟ್ಸ್ ಇದಾರೆ. the teacher is providing something benefits. ಟೀಚಿಂಗ್ ದಿಂದ ಸ್ಟೂಡೆಂಟ್ಸ್ ಬೆನಿಫಿಟ್ ಆಗ್ತದ, ಎಸ್ ಆರ್ ನೋ? ಆಗ್ತದಿಲ್ರಪ್ಪ, ಆಗ್ತದ ಇಲ್ಲ ಹೇಳ್ರಿ ಮತ್ತೆ.
Yes or no? Okay. Then teacher, what the teacher is using? Skills. Correct? What the teacher is using? What the teacher is using? Skills. And he's transferring the benefits to the students. Then it's a service. Then it's a service. Yes or no? ಹೌದೋ ಇಲ್ಲೋ? ಕರೆಕ್ಟಾ? ಓಕೆ. ಒಬ್ಬ ಡಾಕ್ಟರ್ ಇದಾನ, ಒಬ್ಬ ಪೇಷಂಟ್ ಇದಾನ. ಇವ ಪೇಷಂಟ್, ಇವ ಡಾಕ್ಟರ್. ಪೇಷಂಟ್ ಅಂದ್ರೆ ಯಾವಾಗ ಆರಾಮ್ ಇರ್ಲಿಲ್ಲ ಅಂದ್ರೆ ಪೇಷಂಟ್ ಆಗ್ಬೇಕಲ್ಲ, ಇರ್ಲಿಲ್ಲ ಅಂದ್ರೆ ಪೇಷಂಟ್ ಅಂತ ಕರೆದ್ರೆ ಸಿಟ್ಟು ಬರ್ತೈತೆ ಅವಂಗ. ಕರೆಕ್ಟಾ? ದೆನ್ ಹಿ ಇಸ್ ದ ಪೇಷಂಟ್ ನಾವು. ಓಕೆ, ದೆನ್ ವಾಟ್, ಓಕೆ, ಮೂಲವ್ಯಾಧಿ ಇದೆ ಅಂತ ತಿಳ್ಕೊರಿ ಪಿಗೆ, ಪೇಷಂಟ್ಗ, ಅಂಡ್ ಹಿ ಹ್ಯಾಸ್ ಕನ್ಸಲ್ಟೆಡ್ ದ ಡಾಕ್ಟರ್. ಡಾಕ್ಟರ್ ಕನ್ಸಲ್ಟ್ ಮಾಡಿದ. ಕನ್ಸಲ್ಟ್ ಮಾಡಿದ ಕೂಡಲೇ ಇವ ಏನಂತಾನ, ಹಿ ಇಸ್ ಗೋಯಿಂಗ್ ಟು ಗಿವ್ ಹಿಮ್ ಅ ಸರ್ವಿಸ್. ಏನು ಒಂದಿಷ್ಟು ಇದನ್ನ ನೋಡ್ತಾನ, ಅಫ್ಕೋರ್ಸ್ ಏನೇನಪ್ಪ, ಏನಾಗ್ಯದ ನಿನಗ, ಹಿಂಗಾಗ್ಯದ, ಹೆಂಗೆ ತ್ರಾಸ ಆಗ್ಯದ, ಹಾ ಆತ್. ದೆನ್ ಹಿ ಇಸ್ ಗೋಯಿಂಗ್ ಟು ಯೂಸ್ ದ ಸ್ಕಿಲ್ಸ್. ಹೌದಾ ಇಲ್ಲ? Yes or no? He is going to use the skills and he is going to give the whatever the services ಕೊಡ್ತಾನ. ಆಪರೇಷನ್ ಮಾಡಬಹುದು. ಎಸ್, ಆಪರೇಷನ್ ಮಾಡಬಹುದು. ಇಲ್ಲ ಮೆಡಿಸಿನ್ಸ್ ಕೊಡಬಹುದು. ಮೆಡಿಸಿನ್ಸ್ ಕೊಡಬಹುದು. ಮೆಡಿಸಿನ್ಸ್ ಇವ ಕೊಡುದಿಲ್ಲ. ಮೆಡಿಸಿನ್ಸ್ ಇವ ಏನಾರ ಕೊಟ್ಟನಂದ್ರ ದಟ್ ಈಸ್ ಗೂಡ್ಸ್ ಆಗ್ತದ. ಅಂದ್ರ ಎರಡೂ ಆಗ್ತದ ಅಲ್ಲಿ, ಸರ್ವಿಸ್ ಅಂಡ್ ಗೂಡ್ಸ್ ಎರಡೂ ಆಗ್ತದ. ಅಂದ್ರ ಅದೇ ಡಾಕ್ಟರ್ನ ಇದನ್ ಕೊಟ್ಟ, ಏನು ಗೂಡ್ಸ್ ಕೊಟ್ಟ, ದೆನ್ ಮೆಡಿಸಿನ್ ಕೊಟ್ಟ. ಅದೇ ಡಾಕ್ಟರ್ನ ಏನ್ ಮಾಡಿದ, ಅಫ್ಕೋರ್ಸ್ ಸರ್ವಿಸಸ್ ಕೊಟ್ಟ. ಓಕೆ, ದೆನ್ ಮೆಡಿಸಿನ್ ಬರದ, ದೆನ್ ಅವಾಗ ಏನಾಗ್ತದೆ, ಎರಡು ಆಗ್ತದೆ ಅಲ್ಲಿ, ಗೂಡ್ಸ್ ಅಂಡ್ ಸರ್ವಿಸಸ್, ಬೋತ್. ಇಟ್ ವಿಲ್ ಬಿ ದ ಬೋತ್. ಓಕೆ, ದೆನ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೌ? ಹಿ ಹ್ಯಾಸ್ ಪ್ರೊವೈಡೆಡ್ the services to the patient. Yes or no? Yes or no, dear students? ಯಾಕೆ ಇಷ್ಟು ಲೇಟ್ ಆಗಿ ಬರ್ಲಿಕ್ಕೈತ್ರಿ? ನೋಡಿದ್ರ ನೀ ಯಾರು ತಗೊಳಕತ್ತಾರ ಕ್ಲಾಸ್ ಅಂತೇಳಿ? ಓಕೆ, ಹೇಳ್ರಿ ಮತ್ ಯಾವ ಎಕ್ಸಾಂಪಲ್ಸ್ ಸರ್ವಿಸಸ್ ದಾಗ? ಒಬ್ಬ ಆಕ್ಟರ್ ಇದಾನ, ಯಾರು? ಅಕ್ಷಯ್ ಕುಮಾರ್. ಒಂದ್ ಕಂಪನಿ ಅದ, ಯಾವುದು? ರೇವಣಸಿದ್ಧ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇವತ್ ಬರ್ಡೇ ಐತ್ಲ, ಅದಕ್ಕೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ರೇವಣಸಿದ್ಧ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ರೇವಣಸಿದ್ಧ ಪ್ರೈವೇಟ್ ಲಿಮಿಟೆಡ್ ಕಂಪನಿದವ್ರದ್ದು ಏನದ ಅಂತ, ದೇ ಯೂಸ್ ಟು ಮ್ಯಾನುಫ್ಯಾಕ್ಚರ್ ದ ಇದು ಏನು ಟಿ ಶರ್ಟ್ಸ್. ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ. ಏನ್ ಮಾಡ್ತಾರಂತ? ಮ್ಯಾನುಫ್ಯಾಕ್ಚರ್, ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ. ಹೆಂಗಿರ್ತೈತಿ ಟಿ ಶರ್ಟ್? ಹಿಂಗ ಇರ್ತೈತಿಲ್ಲ. ಹಾ, ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ. ಹಿಂಗ ರೇವಣ್ ಸಿದ್ಧಾಂತ್ ಬರ್ದದ್ದು ಸೀತಾ. ಹೌದಾ ಇಲ್ರೋ? ಓಕೆ, ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಸೇಲ್ ಆಗತ್ತಿಲ್ಲ. ರೇವಣ್ ಸಿದ್ಧಾಂತ್ ಫೋಟೋ ಹಾಕಿದ್ರೆ ಸೇಲ್ ಆಗ್ತದ ಅನ್ನೋದು? ಸೇಲ್ ಆಗುದಿಲ್ಲ. ಓಕೆ, ದೇ ಆರ್ ಫೇಸಿಂಗ್ ಸಮ್ ಪ್ರಾಬ್ಲಮ್ಸ್. ಯಾರು? ರೇವಣ್ ಸಿದ್ಧಾಂತ್ ಕಂಪನೀಸ್ ಏನು? ಡಿಕ್ಲೈನ್ ಇನ್ ದ ಸೇಲ್. ಇನ್ ದ ಸೇಲ್, ಸೇಲ್ ದೋ ಡಿಕ್ಲೈನ್ ಆಗ. ಕರೆಕ್ಟಾ? ಮಾರ್ಕೆಟ್ ಕೆಪಾಸಿಟಿ, ಕೆಪಾಸಿಟಿ ಕೆಪಾಸಿಟಿ ಕಮ್ಮಿ ಆಗ. ದೆನ್ ವಾಟ್ ದ ರೇವಣ್ ಸಿದ್ಧ ಹ್ಯಾಸ್ ಡಿಸೈಡೆಡ್? ಅಡ್ವರ್ಟೈಸ್ ಮಾಡೋಣ. ಏನ್ ಮಾಡೋಣ? ಅಡ್ವರ್ಟೈಸ್ ಮಾಡೋಣ. ಅಡ್ವರ್ಟೈಸ್ ಮಾಡ್ಬೇಕಾದ್ರೆ ವಾಟ್ ವಿ ಶುಡ್ ಡೂ ಫಸ್ಟ್? ಏನ್ ಮಾಡ್ಬೇಕು ಅಡ್ವರ್ಟೈಸ್ ಮಾಡ್ಬೇಕಾದ್ರ? ಏನ್ ಮಾಡ್ಬೇಕ್ರ? ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾದ್ರೆ ಫಸ್ಟಿಗೆ ಅಡ್ವರ್ಟೈಸ್ಮೆಂಟ್ ಕಂಪನಿ ಅಂತ ಇರ್ತಾವಿಲ್ಲ? ಅಡ್ವರ್ಟೈಸ್ಮೆಂಟ್ ಕಂಪನಿ ಅಂತ ಇರ್ತಾವ. ಇವ್ರ ಏನ್ ಮಾಡ್ತಿರ್ತಾರ? ಅಡ್ವರ್ಟೈಸ್ಮೆಂಟ್ ಮಾಡಿ ಕೊಡ್ತಿರ್ತಾರ. ಟಿವಿಯಾಗ ಬರ್ತಾವ ಇಲ್ಲ, ವಾಷಿಂಗ್ ಪೌಡರ್ ನಿರ್ಮಾ ಅಂತೇಳಿ.
ಹಾ ಅವು ಅಡ್ವರ್ಟೈಸ್ಮೆಂಟ್ಸ್ ಕಂಪ್ನಿಗಳು ಮಾಡಿರ್ತಾರೆ, ಕಂಪ್ನಿದವ್ರು ಮಾಡಿರಂಗಿಲ್ಲ, ನಿರ್ಮಾ ಕಂಪ್ನಿದವ್ರು ಮಾಡಿರಂಗಿಲ್ಲ ಅದನ್ನ. ಓಕೆ ದೆನ್ ಯಾರು ಮಾಡಿರ್ತಾರ ಅದನ್ನ, ಅಡ್ವರ್ಟೈಸ್ಮೆಂಟ್ಸ್ ಕಂಪ್ನೀಸ್ಗಳು ಇರ್ತಾವ. ಓಕೆ ದೆನ್ ರೇವಣ್ ಸಿದ್ಧ ಏನ್ ಮಾಡಿದ, ಹೋದ ಕಾರ್ ತಗೊಂಡ್ ಯಾರ ಕಡೆ ಹೋದ, ಅಡ್ವರ್ಟೈಸ್ಮೆಂಟ್ಸ್ ಕಂಪ್ನಿ ಕಡೆ ಹೋದ. ಹೋಗಿ ಏನಂದ, ಹಿಂಗಪ್ಪ ನಂದು ಸೇಲ್ ಕಮ್ಮಿ ಆಗ್ಯದ, ದೆನ್ ಏನ್ ಮಾಡ್ಬೇಕು ನೀನು, ಯು ಶುಡ್ ಕ್ರಿಯೇಟ್ ಒಂದು ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡು. ಓಕೆ ಕ್ರಿಯೇಟ್ ಮಾಡಿ ಏನ್ ಮಾಡು, ಅಫ್ಕೋರ್ಸ್ ನನಗ ಅದನ್ನ ಟೆಲಿಕಾಸ್ಟ್ ಮಾಡೋಣ. ಎಲ್ಲಿ ಟೆಲಿಕಾಸ್ಟ್ ಮಾಡೋಣ, ವಿಲ್ ಟೆಲಿಕಾಸ್ಟ್ ಇನ್ ದ ಟಿವಿ, ವಿಲ್ ಟೆಲಿಕಾಸ್ಟ್ ಇನ್ ದ ಮೀಡಿಯಾ ಅಂಡ್ ಸಮ್ವೇರ್ ಅಂತ. ಎಸ್ ಆರ್ ನೋ? ತೀಲಿಕತ್ತದಿಲ್ಲ ಇದು ನಾ ಹೇಳಿಗಿದ್ದ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಎಕ್ಸಾಂಪಲ್ ತೀಲಿಕತ್ತದ ಅಷ್ಟ್ರಿಗೂ? ಓಕೆ ದೆನ್ ಅಡ್ವರ್ಟೈಸ್ ಮಾಡಿದ್ರು ಇವ್ರು ಏನ್ ಮಾಡಿದ್ರು, ದೇ ಹ್ಯಾವ್ ಯೂಸ್ ದ ಟೆಕ್ನಿಕ್ ಅಂಡ್ ಸಮಥಿಂಗ್ ಅಂಡ್ ದೇ ಹ್ಯಾವ್ hired one person for the advertisement, that is the ಅಕ್ಷಯ್ ಕುಮಾರ್ನ ಹೈರ್ ಮಾಡಿದ್ರು. ಯಾರು? ಅಡ್ವರ್ಟೈಸ್ಮೆಂಟ್ ಕಂಪ್ನಿದು. ಓಕೆ ರೇವಣ್ ಸಿದ್ಧಾಗ ಕೇಳಿದ್ರು, ಹಿಂಗ್ ರೇವಣ್ ಸಿದ್ಧ ಹಿಂಗ್ ಅಕ್ಷಯ್ ಕುಮಾರ್ನ ಹೈರ್ ಮಾಡಕತ್ತೀವಿ, ಏನ್ ಮಾಡೋಣ ನಾವು ಅಂತ. ಅಕ್ಷಯ್ ಕುಮಾರ್ ಚಲೋ ಅಲ್ರಿ ಮಾಡ್ರಿ ಅಂತಂದ. ದೆನ್ ಅಕ್ಷಯ್ ಕುಮಾರ್ನ ಹೈರ್ ಮಾಡ್ಕೊಂಡ್ರು. ದೆನ್ ಅಕ್ಷಯ್ ಕುಮಾರ್ ಒಂದು 10 lakh rupees ಕೊಟ್ರಂತೆ. ಎಷ್ಟು rupees? How much they are giving? 10 lakh rupees. They have provided the 10 lakh rupees. ಈ 10 lakh rupees ಕೊಡ್ಲಿಕ್ಕತ್ತಾರಲ್ಲ, ದಟ್ ಈಸ್ ದ ಫೀಸ್. ಕರೆಕ್ಟಾ? ದಟ್ ಈಸ್ ದ ಫೀಸ್. ಅಕ್ಷಯ್ ಕುಮಾರ್ ಏನ್ 10 lakh rupees ಕೊಡ್ಲಿಕ್ಕತ್ತಾರಲ್ಲ, ದಟ್ ಈಸ್ ದ ಫೀಸ್ ಅದು. ದೆನ್ ವಾಟ್, ಎದಕ್ ಫೀಸ್ ಕೊಡ್ಲಿಕ್ಕತ್ತಾರ? he is providing, ಅಕ್ಷಯ್ ಕುಮಾರ್ is providing the service. ಯಾವ ಸರ್ವಿಸ್? ಆಕ್ಟಿಂಗ್ ಸರ್ವಿಸ್. ಹೌದು? yes or no? yes or no? put into the chat box if it is yes. he is providing the acting service ಕೊಡಾತ ನಾವು. yes or no? ಹೌದಾ ಇಲ್ರು ಕತ್ಗಳು? ಓಕೆ ದೆನ್ ಏನ್ ಮಾಡ್ತಾರೆ ಅಂದ್ರ, ಈ 10 lakh rupees ಮೇಲೆ ಏನಾಗ್ತದ, GST ಆಗ್ತದೆ. ಕರೆಕ್ಟಾ? ದೆನ್ ಏನಾಯ್ತು, ಅಡ್ವರ್ಟೈಸ್ಮೆಂಟ್ ಕಂಪ್ನಿದವ್ರು ಹಿಂಗ್ 10 ಲಕ್ಷ ರೂಪಾಯಿ ಕೊಟ್ಟರು ಅಕ್ಷಯ್ ಕುಮಾರ್ಗ. ದೆನ್ ಏನಾಯ್ತು ಇಲ್ಲಿ, ಅಫ್ಕೋರ್ಸ್ GST ಅಪ್ಲಿಕೇಬಲ್ ಆಗ್ತದ. ಓಕೆ ದೆನ್ ಅಗೇನ್ ಅಡ್ವರ್ಟೈಸ್ಮೆಂಟ್ ಕಂಪ್ನಿದವ್ರು ಏನ್ ಮಾಡ್ಯಾರ, ಅಡ್ವರ್ಟೈಸ್ಮೆಂಟ್ ಕಂಪ್ನಿದವರು ಇವ್ರ ಕಡೆ ರೊಕ್ಕ ಇಸ್ಕೊಂಡ್ರು. ಯಾರು? ರೇವಣ್ ಸಿದ್ದನ್ ಕಡೆ. ಎಷ್ಟು? 25 lakh rupees. ಎಷ್ಟು ರೂಪೀಸ್ ಇಸ್ಕೊಂಡ್ರು? 25 lakh. ಬರೀ ಅಕ್ಷಯ್ ಕುಮಾರ್ ಅಂದಷ್ಟ ಅಲ್ಲ, ಅವೆಲ್ಲ ಎಡಿಟಿಂಗ್ ಮಾಡಿಸ್ಕೊಡ್ಬೇಕಲ್ಲ ಅವ್ರು. ಕರೆಕ್ಟ್? 25 lakh rupees. ಏನೇನ್ ಮಾಡ್ತಾರ ಇದ್ರೊಳಗ? ವಿಡಿಯೋ ಮಾಡ್ಬೇಕ್, ಎಡಿಟಿಂಗ್ ಮಾಡ್ಬೇಕ್. ಕರೆಕ್ಟ್? ಓಕೆ ಫೋಟೋ ಶೂಟಿಂಗ್ ಮಾಡ್ಬೇಕು, ಇಂಥವೆಲ್ಲ ಮಾಡ್ಬೇಕಿಲ್ಲ. ಸರ್ವಿಸಸ್ ಇಲ್ಲ, ಗೂಡ್ಸ್ ಅಂತೂ ಸೇಲ್ ಮಾಡೋದಿಲ್ಲ, ಅಲ್ಲಿ ಸರ್ವಿಸಸ್ ಐತಿ. ದೆನ್ ಇವ ಏನ್ ಮಾಡ್ತಾನೆ, 25 lakh rupees ಕೊಡ್ತಾರ. ಇದ್ರ ಮೇಲೆ GST ಇರ್ತದ. ಎದಕ್ಕ? this advertisement company has given the service of the advertisement to ರೇವಣ್ ಸಿದ್ಧ. yes or no? ಒಂದು ಸರ್ವಿಸ್ ಕೊಟ್ಟಾನ ಇವ. ಏನ್ ಕೊಟ್ಟಾನ? ಸರ್ವಿಸ್ ಕೊಟ್ಟಾನ. ಕರೆಕ್ಟ್? ದಟ್ ಈಸ್ ಸರ್ವಿಸ್ ಆಫ್ ಅಡ್ವರ್ಟೈಸ್ಮೆಂಟ್. yes or no? ದೆನ್ ಇವನು ಏನ್ ಮಾಡ್ಬೇಕು, ಅಫ್ಕೋರ್ಸ್ ಇಲ್ಲಿ 25 lakh rupees ಮೇಲೆ GST ತುಂಬಬೇಕು. ಕರೆಕ್ಟಾ? ದೆನ್ ಈಗ ನೋಡ್ರಿ, ಈಗ ಇಷ್ಟೆಲ್ಲ ಆದ್ಮೇಲೆ ಇವು ಸೇಲ್ ಆಗ್ಲಿಕ್ಕತ್ತು, ಟಿ ಶರ್ಟ್ ಸೇಲ್ ಆಗ್ಲಿಕ್ಕತ್ತು. ಟಿ ಶರ್ಟ್ ಸೇಲ್ ಆಗ್ಲಿಕ್ಕತ್ತಂದ್ರೆ ಅದ್ರ ಮೇಲೆ ಸೇಲ್ ಮೇಲೆ GST ತುಂಬಬೇಕು. ಹೌದಾ ಇಲ್ಲ? ಎಸ್ ಆರ್ ನೋ? ಕರೆಕ್ಟ್ ಇಲ್ಲ? ಇದು ಯಾವ್ದ್ರ ಮೇಲೆ GST? ಇದು ಗೂಡ್ಸ್ ಮೇಲೆ GST. ಕರೆಕ್ಟಾ? ಹೌದಾ ಇಲ್ಲೋ? ಹೌದಾ ಇಲ್ಲೋ? ಹೌದಾ ಇಲ್ಲೋ? ಹೌದಾ ಇಲ್ಲೋ? ಹೌದಾ ಇಲ್ಲ? ಎಸ್ ಆರ್ ನೋ? ಕತ್ತಿಗಳು ಎಸ್ ಆರ್ ನೋ? ಕತ್ತಿಗಳು ಅನ್ಕೂಲ ಹೂ ಅಂತಾರ ನೋಡ. ಓಕೆ ದೆನ್ ಹಂಗಂದ್ರೆ ಏನಂತ ಇಲ್ಲಿ, ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಪೇ ದ ಓಕೆ ಟ್ಯಾಕ್ಸ್ ಆನ್ ಗೂಡ್ಸ್ ಅಂಡ್ ಸರ್ವಿಸ್. ಕರೆಕ್ಟಾ? ಹೌದು? ಓಕೆ ದೆನ್ ಹಂಗಂದ್ರೆ ಏನು, ಸರ್ವಿಸ್ ಅಂದ್ರೆ ಗೊತ್ತಾಯ್ತು. ವಾಟ್ ಎವರ್ ವಿ ಆರ್ ಪ್ರೊವೈಡಿಂಗ್. ಇಲ್ಲಿ ಏನಾಯ್ತು, ಅಕ್ಷಯ್ ಕುಮಾರ್ ಸ್ಕಿಲ್ಸ್ ಯೂಸ್ ಮಾಡ್ಕೊಂಡ ಇವ್ನ್ ಸರ್ವಿಸ್ ಕೊಟ್ಟ ಅಡ್ವರ್ಟೈಸ್ಮೆಂಟ್ ಕಂಪ್ನಿ.
ಇವರು ಸ್ಕಿಲ್ಸ್ ಯೂಸ್ ಮಾಡ್ಕೊಂಡ್ರು, ಇವ್ನ್ ಸರ್ವಿಸ್ ಕೊಟ್ರು. ಸ್ಕಿಲ್ಸ್ ಎಲ್ಲಿ ಯೂಸ್ ಮಾಡ್ಯಾರಲ್ಲ ಅಲ್ಲಿ ಏನ್ ಮಾಡಿರಿ, ಸರ್ವಿಸ್ ಮೇಲೆ ಟ್ಯಾಕ್ಸ್ ಕೊಟ್ಟಿರಿ. ಓಕೆ, ಗೂಡ್ಸ್ ಎಲ್ಲಿ ಯೂಸ್ ಮಾಡ್ಯವಲ್ಲ ಅಲ್ಲಿ ಗೂಡ್ಸ್ ಮೇಲೆ ಟ್ಯಾಕ್ಸ್ ಕೊಟ್ಟಿವಿ. ಎಸ್ ಆರ್ ನೋ? ರೇಸ್ ಯುವರ್ ಹ್ಯಾಂಡ್ ಇಫ್ ಇಟ್ ಇಸ್ ಎಸ್. ಕರೆಕ್ಟ್ ಇಲ್ಲ? ಓಕೆ, ದೆನ್ ಅಂಡ್ ಎರಡೂ ಇರ್ತಾವ ಒಮ್ಮೊಮ್ಮೆ. ಏನಾಗಿರ್ತದೆ, ಎರಡೂನು ಯೂಸ್ ಮಾಡಿರ್ತೀರಿ. ಎಲ್ಲಿಪ್ಪ? ಓಕೆ, ಒಬ್ಬ ಏನದಾನ, ರಾಜ್ಕುಮಾರ್ ಅದಾನ. ಓಕೆ, ಪೂರಾ ಕೂದ್ಲು ಇಷ್ಟ ಆಗ್ಯಾವ ಅವನು, ಹಿಂಗ್ ಕೂದ್ಲು ಬಂದ್ಬಿಟ್ಟಾವ ನೋಡೋಣ, ಸಿಕ್ಕಾಪಟ್ಟಿ ಕೂದ್ಲು ಬೆಳೆದ್ಬಿಟ್ಟಾವ್. ಓಕೆ, ಕೂದ್ಲು ಬೆಳೆದವ್. ಬೆಳೆದ ಕೂಡಲೇ ಇವ ಏನ್ ಮಾಡಿದ, ಅಫ್ಕೋರ್ಸ್ he goes to a parlor. ಓಕೆ, ಒಂದು ಪಾರ್ಲರ್ ಅದ, ಆ ಪಾರ್ಲರ್ ಹೋದ. ಕರೆಕ್ಟಾ? ಪಾರ್ಲರ್ ಮುಂದ್ ಬೋರ್ಡ್ ಹಾಕಿದ್ರು. ಏನೇನಂತ ಬೋರ್ಡ್ ಹಾಕಿದ್ರು? ಓಕೆ, ಹೇರ್ ಕಟ್ಗೆ 200 rupees. ಓಕೆ, ದೆನ್ ಕಲರಿಂಗ್ 400 rupees. ಓಕೆ, ದಾಡಿಗೆ ಅಫ್ಕೋರ್ಸ್ 100 rupees ಅಂತ ಹಿಂಗೆ ಬೋರ್ಡ್ ಹಾಕಿರ್ತಾರೆ. ಕರೆಕ್ಟಾ? ಇವ ಏನ್ ಮಾಡಿದ, ಅಫ್ಕೋರ್ಸ್ ಇಲ್ಲಿ ಹೋದ ಚೇರ್ ಮೇಲೆ ಕೂತ. ಒಂದ್ ಚೇರ್ ಇತ್ತು, ಚೇರ್ ಮೇಲೆ ಕುರ್ಸಿದ್ರು, ಚಾಗಿ ಕುರ್ಸಿದ್ರು. ಕುಡಿಸಿ ಏನ್ ಮಾಡಿದ್ರಿ, ಏನ್ ಮಾಡುದ್ರಿ ರಾಜ್ಕುಮಾರ್ ಅಂತ ಕೇಳಿದ್ರಿ. ಏನ್ ಮಾಡುದ್ರಿ ಅನ್ಕೊಳ್ಳಿ, ಹೇರ್ ಕಟ್ ಮಾಡ್ರಿ. ಹೇರ್ ಕಟ್ ಮಾಡೋದು ಏನದಲ್ಲ, ದಟ್ ಈಸ್ ಹೇರ್ ಕಟ್ ಏನದಲ್ಲ, ದಟ್ ಈಸ್ ಸರ್ವಿಸ್. ಹೌದಲ್ಲ? ಎಸ್ ಆರ್ ನೋ ಹೇಳ್ರು ರಾಜ್ಕುಮಾರ್. ಹೌದಾ ಇಲ್ಲ? ದಟ್ ಈಸ್ ಅ ಸರ್ವಿಸ್. ಹೇರ್ ಕಟ್ ಮಾಡ್ತಾನೋ, he will have the skills and he is going to cut your hairs. ಕರೆಕ್ಟಾ? ಈ ರಾಜ್ಕುಮಾರ್ ಏನ್ ಮಾಡ್ತಾನ, ಸರ್ವಿಸ್. ಓಕೆ, ಇವನ್ ಹೇರ್ ಕಟ್ ಮಾಡ್ತಾನ. ಕರೆಕ್ಟಾ? ಹೇರ್ ಕಟ್ ಆದ್ಮೇಲೆ ಗೊತ್ತಾಯ್ತು, ಅಫ್ಕೋರ್ಸ್ ಇಲ್ಲಿ ನೋಡ್ಲಿಕ್ಕೆ ಗೊತ್ತಾಗ್ಯದ ನಿಮ್ಗೆ, ಬಿಳಿ ಹೇರ್ ಅವ. ಬಿಳಿ ಇದ್ದದಕ್ಕೆ ಏನ್ ಮಾಡಿದವ, ಕಲರ್ ಮಾಡಿಸಿದ. ಕರೆಕ್ಟ್ ಇಲ್ಲ? ಓಕೆ, ಇದ್ರೊಳಗ ಎರಡದ, ಒಂದು ಗೂಡ್ಸ್ ಯೂಸ್ ಮಾಡ್ಯಾನ, ಒಂದು ಸರ್ವಿಸ್ ಯೂಸ್ ಮಾಡ್ಯಾನ. ಎಸ್ ಆರ್ ನೋ? ಎಸ್ ಆರ್ ನೋ? Yes or no, my dear students? Okay. He has used the goods as well as the service. Correct? Hanga, of course, color tugambanda, Godrej color, Garnier color, whatever the color he needs, of course, the color tugambanda. Then adanna, okay, then adan color in hastanla, that is service. Yaru parlor owner. Okay, men's parlor owner. Okay, of course, color hastana. Hachu the cane process is like he is using the skills and he is dyeing it. Okay, then that is the service. Then whatever the color hachlikitanla, that is the goods. Then hangandra definition ಗೊತ್ತಾತ್ಲ ನಮಗಿಲ್ಲಿ, what goods and service. Goods and service. Only goods value tax ಹೋಗ್ತದ, only service value tax ಹೋಗ್ತದ, and goods and service value tax ಹೋಗ್ತದ. ತಿಳಿಕಿತ ನಾ ಹೇಳಿಕಿದ್ದು, are you getting my point? Yes or no? Understood or not? ಆಮೇಲೆ ಹಿಂಗ್ ಹೊರಗ್ ಬರ್ತಾನೆ, ಇಷ್ಟೆಲ್ಲಾ ಮಾಡಿಸ್ಕೊಂಡ, ಅವಾಗ ಹೆಂಗಿರ್ತಾನ ರಾಜ್ಕುಮಾರ? ಫಸ್ಟ್ ಕ್ಲಾಸ್ ರೆಡಿಯಾಗಿ ಚಸ್ಮಾ ಹಾಕೊಂಡ್ ಬರ್ತಾನ ಹೊರಗೆ. ಹೌದಲ್ಲ? ತೀಟ್ ಪಕ್ಕ ಅಷ್ಟ್ರಿಗೂ ವಾಟ್ ಎಕ್ಸಾಕ್ಟ್ ಅಂತೇಳಿ ಇದ್ರ ಚಾಟ್ ಬಾಕ್ಸ್ ನೇ ಹಾಕ್ರಿ, ಅಂಡರ್ಸ್ಟುಡ್ ಅಂತೇಳಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ಓಕೆ, ದೆನ್ ಹಂಗಂದ್ರೆ ಏನ್ ಗೊತ್ತಾತ್ ನಮ್ಗೀಗ, ವಾಟ್ ಎಕ್ಸಾಕ್ಟ್ಲಿ ದ ಸರ್ವಿಸಸ್ someone is using. Okay, not only this style ದಾಗ ಯಾವ್ದು ಬೇಕಾ ಸರ್ವಿಸಸ್ ಇರ್ಬೋದು. Okay, if someone is using the skills, then that is the pure service. Okay, if someone is using the skills and the goods,
then it's a both, it attracts the both. ತಿಳಿತಲ್ಲ ಗೂಡ್ಸ್ ಇರ್ತೈತೆ ಅದ್ರೊಳಗೆ ಜಿ ಎಸ್ ಟಿ ಅದ್ರ ಸಂಬಂಧ ಕೂಡಿಸ್ಬಿಟ್ಟಾರ ಅವ್ರು ಜಿ ಎಸ್ ಟಿ ಅಂತೇಳಿ ತಿಳಿತು. ಸರ್ವಿಸ್ ಬರೀ ಸರ್ವಿಸ್ ಕೊಟ್ರು ಜಿ ಎಸ್ ಟಿನೇ ಹಾಕ್ತಾರ, ಬರೀ ಗೂಡ್ಸ್ ಕೊಟ್ರು ಜಿ ಎಸ್ ಟಿನೇ ಹಾಕ್ಬೇಕು, ಗೂಡ್ಸ್ ಸರ್ವಿಸ್ ಕೊಟ್ಟಾಗೂ ಜಿ ಎಸ್ ಟಿನೇ ಹಾಕ್ತಾರ. ತಿಳಿತು. Any confusion, dear students, relating to this? अभिषेक हुगार, अक्षता हुन्नूर, ತಿಳಿತು ಅಕ್ಷತಾ ಹುನ್ನೂರ್, ಅಪೂರ್ವ ಕುಲಕರ್ಣಿ, ಈಶ್ವರ್, understood or not?